ಹೆಂಡತಿ ಮಕ್ಕಳನ್ನು ಕೊಂದಂತಹ ಪತಿಯೊಬ್ಬ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ಇದು ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಬೆಚ್ಚಿ ಬೀಳಿಸಿರುವಂಥ ಒಂದು ಘಟನೆ ನಡೆದಿದೆ. ಹೆಂಡತಿ ಮಕ್ಕಳನ್ನು ಕೊಂದಿದ್ದಲ್ಲದೆ ತಾನೂ ಕೂಡ ನೇಣಿಗೆ ಶರಣಾಗಿರುವಂಥ ಕರುಣಾಜನಕ ಘಟನೆ ಇದು. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಕಾಡು ಅಲಿಯಾಸ ಹರೀಶ್ ಆತನಿಗೆ 40 ವರ್ಷ. ಹೆಂಡತಿ ಮಕ್ಕಳನ್ನು ಕೊಂದಿರುವಂತಹ ಪಾಪಿ ಅಂತ ಗೊತ್ತಾಗ್ತಾ ಇದೆ. ಹೆಂಡತಿ ಮತ್ತು ಮಕ್ಕಳನ್ನು ಹತ್ಯೆ ಮಾಡಿದ ಬಳಿಕ ತಾನು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ತಾಯಿ, ಹೆಂಡತಿ ಮತ್ತು ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಆಗಿದ್ದರು. ತಾಯಿ, ಹೆಂಡತಿ ಮತ್ತು ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಕೌಟುಂಬಿಕ ಕಲಹ ಇದ್ದಂತೆ ಕಾಣಿಸ್ತಾ ಇದೆ. ಈ ಆತ್ಮಹತ್ಯೆ ಕೇಸ್ ಹಿಂದೆ ನೋಡ್ತಾ ಹೋದರೆ ತಾಯಿಯನ್ನು ಅಜ್ಜಿ ಮನೆಗೆ ಕಳುಹಿಸಿ ಕೃತ್ಯ ಎಸಗಿದ್ದಾನೆ ನೀಚ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಪಕ್ಕ ಪ್ರೀ ಪ್ಲ್ಯಾಂಡ್ ಅಂತ ಕಾಣಿಸುತ್ತೆ. ಇನ್ನು ಸ್ಥಳಕ್ಕೆ ಹುಣಸೂರು ಪೊಲೀಸ್ನವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು 3 ದಿನಗಳ ಮುನ್ನ ತಾಯಿಯನ್ನು ಅಜ್ಜಿ ಮನೆಗೆ ಹರೀಶ್ ಕಳಿಸಿರ್ತಾನೆ. ಆತನಿಗೆ 40 ವರ್ಷ. ಈಗ ಪೊಲೀಸ್ನವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೆಂಡತಿ ಮಕ್ಕಳನ್ನು ಕೊಂದು ಪತಿನೂ ಕೂಡ ನೇಣಿಗೆ ಶರಣಾಗಿದ್ದಾನೆ ಅಂದಾಗ ಆತನಿಗೂ ಎಲ್ಲ ಒಂದು ಕಡೆ ಜಿಗುಪ್ಸಿ ಆಗಿದೆ. ಮತ್ತು ತಾನು ಸಾಯಬೇಕಂತ ಆತ ಮೊದಲೇ ಡಿಸೈಡ್ ಮಾಡಿದ್ದಂತ ಕಾಣಿಸುತ್ತೆ. ತಾನು ಸತ್ತ ಮೇಲೆ ನನ್ನ ಹೆಂಡತಿ ಮಕ್ಕಳನ್ನು ಯಾರು ನೋಡ್ಕೋತಾರೆ, ಹಾಗಾಗಿ ಅವ್ರನ್ನೂ ಸಾಯಿಸಿಬಿಡೋಣ ಅಂತ ನಿರ್ಧಾರಕ್ಕೆ ಬನ್ನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಕೇಸ್ಗಳನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆತ ಎಲ್ಲಾದರೂ ಸಾಯದೇ ಇದ್ದಿದ್ರೆ ಇನ್ನು ಬೇರೆಯೇ ಅರ್ಥ ಕಲ್ಪಿಸ್ತಾ ಇತ್ತು ಈ ಕೇಸ್ಗೆ ಸಂಬಂಧಪಟ್ಟಂಗೆ. ಈಗ ಹೆಂಡತಿ ಮಕ್ಕಳನ್ನು ಸಾಯಿಸಿ ತಾನೂ ಸತ್ತಿದ್ದಾನಂದಾಗ ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ವಿರಸ, ಜೊತೆಗೆ ಜೀವನನೇ ಒಂಥರ ಜಿಗುಪ್ಸಿಯಾಗಿತ್ತು ಅಂತ ಕಾಣಿಸುತ್ತೆ. ಯಾರೂ ಬೇಡ, ನನ್ನ ಹೆಂಡ್ತಿನೂ ಬದುಕೋದು ಬೇಡ, ನನ್ನ ಮಗಳೂ ಬದುಕೋದು ಬೇಡ, ನಾನು ಸತ್ತು ಬಿಡೋಣ ಅಂತ ಆತನ ಡಿಸೈಡ್ ಮಾಡಿ ಈ ದಾರಿ ಹಿಡಿದಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲೀಗ ಹುಣಸೂರು ಪೊಲೀಸ್ನವರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರಬೇಕಾಗಿದೆ.